ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಎಸ್ ಮಾಡ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಆಗಸ್ಟ್ 1 ಮತ್ತು 2, 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ಗಮನಿಸಿ. ನೋಡಿ, ಪಶ್ಚಿಮ ಬಂಗಾಳವನ್ನು 3-0 ಅಂತರದಿಂದ ಸೋಲಿಸಿ ಮಣಿಪುರ 2025-26 ಡಾಕ್ಟರ್ BC ರಾಯ್ ಟ್ರೋಫಿ ಗೆದ್ದಿದೆ. ಹಾಗಾದರೆ ಡಾಕ್ಟರ್ BC ರಾಯ್ ಟ್ರೋಫಿ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 1 ಫುಟ್ಬಾಲ್ ಕ್ರೀಡೆ. ಸೊ ವಿವರಣೆಯನ್ನು ಗಮನಿಸಬಹುದು. ಸೊ ವಿವರಣೆಯನ್ನು ನೋಡಿಕೊಂಡು ನೀವು ನೋಟ್ ಮಾಡ್ಕೊಳ್ಳಿ. ಸೊ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಮಾಹಿತಿ. ಜೊತೆಗೆ BC ರಾಯ್ ಟ್ರೋಫಿ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇದು ಕೂಡ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನೆಲ್ಲ ನೀಟಾಗಿ ಓದ್ಕೊಂಡು ನೀವು ನೋಟ್ ಮಾಡ್ಕೋಬೇಕು ಸ್ನೇಹಿತರೆ. ಓಕೆ, ಇನ್ನು ಈ ಹಿಂದೆ BC ರಾಯ್ ಟ್ರೋಫಿಗೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿ ಇಲ್ಲಿ ಕೊಟ್ಟಿದ್ದೇನೆ. ನೆಕ್ಸ್ಟ್ 2ನೇ ಕ್ವಶನ್ ನೋಡೋಣ. 2025ನೇ ಸಾಲಿನ ಸಂಸದ್ ರತ್ನ ಪ್ರಶಸ್ತಿಗಳನ್ನು ಎಷ್ಟು ಸಂಸದರಿಗೆ ನೀಡಿ ಗೌರವಿಸಲಾಗಿದೆ? ಸರಿಯಾದಂಥ ಉತ್ತರ 17 ಸಂಸದರು. ಓಕೆ, ಇಲ್ಲಿ ವಿವರಣೆಯನ್ನು ಗಮನಿಸಬಹುದು. ಟೋಟಲಾಗಿ 17 ಸಂಸದರಿಗೆ ಈ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ನೆಕ್ಸ್ಟ್ 3ನೇ ಕ್ವಶನ್ ನೋಡಿ. ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನ ಅಂದರೆ ವರ್ಲ್ಡ್ ನೇಚರ್ ಕನ್ಸರ್ವೇಷನ್ ಡೇಯನ್ನು ಪ್ರತಿ ವರ್ಷ ಜುಲೈ 28ರಂದು ಆಚರಿಸಲಾಗುತ್ತದೆ. ಹಾಗಾದರೆ ಈ ವರ್ಷದ ಥೀಮ್ ಅಥವಾ ವಿಷಯವೇನು? ಸರಿಯಾಗಿರತಕ್ಕಂಥ ವಿಷಯವನ್ನು ಗಮನಿಸಬಹುದು. ಆಪ್ಷನ್ ನಂಬರ್ 2 ಸರಿಯಾಗಿದೆ. ಅಂದರೆ ರಿಸ್ಟೋರೇಷನ್, ರೆಸಿಲಿಯನ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಎಂಬುದು ಈ ವರ್ಷದ ಥೀಮ್ ಆಗಿದೆ. ಸೊ ಈ ಒಂದು ಗಮನಿಸಬಹುದು ಮಾಹಿತಿ. ಸೊ ಇಂಪಾರ್ಟೆಂಟ್ ಆಗುತ್ತೆ. ಸೊ ಡೀಟೇಲ್ಸನ್ನು ಗಮನಿಸಿ. ಏನೇನಿದೆ ಮಾಹಿತಿ, ಎಲ್ಲ ಮಾಹಿತಿ ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ವರ್ಷದ ಥೀಮ್ ಕೂಡ. ನೆಕ್ಸ್ಟ್ 4ನೇ ಕ್ವಶನ್ ನೋಡಿ. ಪ್ರತಿ ವರ್ಷ ಜುಲೈ 28ರಂದು ವಿಶ್ವ ಹೆಪಟೈಟಿಸ್ ದಿನವನ್ನು ಆಚರಿಸಲಾಗುತ್ತದೆ. ಹಾಗಾದರೆ 2025ರ ವಿಶ್ವ ಹೆಪಟೈಟಿಸ್ ದಿನದ ಥೀಮ್ ಅಥವಾ ವಿಷಯವೇನು? ಸೊ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2 ಅಂದರೆ ಹೆಪಟೈಟಿಸ್ ಲೆಟ್ಸ್ ಬ್ರೇಕ್ ಅಟ್ ಡೌನ್. ಓಕೆ, ಲೆಟ್ಸ್ ಬ್ರೇಕ್ ಅಟ್ ಡೌನ್ ಎಂಬುದು ಈ ವರ್ಷದ ಥೀಮ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂಥ ಹೆಚ್ಚಿನ ಡೀಟೇಲ್ಸ್ ವಿವರಣೆಯಲ್ಲಿದೆ. ಸೊ ಎಲ್ಲ ವಿವರಣೆ ಎಕ್ಸಾಮ್ನ ದೃಷ್ಟಿಯಿಂದಾಗಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀಟಾಗಿ ಓದ್ಕೊಂಡು ನೀವು ನೋಟ್ಸ್ ಮಾಡ್ಕೊಳ್ಳಿ ಇದನ್ನು. ಓಕೆ, ಸೊ ಯಾವ ಉದ್ದೇಶಕ್ಕಾಗಿ ಈ ದಿನವನ್ನು ನಾವು ಆಚರಣೆ ಮಾಡ್ತೀವಿ? ಸೊ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಸೊ ಇನ್ನು ನಾವು ಯಾವ ವರ್ಷದ ವೇಳೆಗೆ ಇದರ ಗುರಿಯನ್ನು ಸಾಧಿಸುವ ಗುರಿಯನ್ನು ಹಾಕಿಕೊಂಡಿದ್ದೇವೆ ಎಂಬುದು ಇನ್ನು ಈ ವರ್ಷದ ಥೀಮ್. ಓಕೆ, ನೆಕ್ಸ್ಟ್ ನಾವು 5ನೇ ಕ್ವಶನ್ ನೋಡೋಣ. ಗಮನಿಸಿ. ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡನನ್ನು ಕೊಲ್ಲಲ್ಪಟ್ಟ ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಯ ಹೆಸರೇನು? ನೋಡಿ, ತುಂಬಾ ಇಂಪಾರ್ಟೆಂಟು. ಆಪರೇಷನ್ ಮಹಾದೇವ್. ಓಕೆ, ತುಂಬಾ ಸುದ್ದಿಯಲ್ಲಿತ್ತು ಆಪರೇಷನ್ ಮಹಾದೇವ್. ಓಕೆ, ಸೊ ಈ ಒಂದು ಮಾಹಿತಿಯನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಸಂಪೂರ್ಣ ಡೀಟೇಲ್ಸ್ ಅದನ್ನು ನಾನಿಲ್ಲಿ ಕೊಟ್ಟಿದ್ದೀನಿ. ನೀಟಾಗಿ ಓದ್ಕೊಂಡು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ 6ನೇ ಕ್ವಶನ್ ನೋಡಿ. ಕ್ಯೋಟೋ ಶಿಷ್ಟಾಚಾರ ಅಥವಾ ಕ್ಯೋಟೋ ಪ್ರೋಟೋಕಾಲ್ ಅಂತ ಕರೀತಾರೆ. ಈ ಪ್ರೋಟೋಕಾಲ್ನ ವಾಸ್ತುಶಿಲ್ಪಿ ಮತ್ತು ಭಾರತದ ಮಾಜಿ ಮುಖ್ಯ ಹವಾಮಾನ ಸಮಾಲೋಚಕ ವಿಜಯ್ ಶರ್ಮರವರು ಇತ್ತೀಚೆಗೆ ನಿಧನರಾದರು. ಹಾಗಾದರೆ ಕ್ಯೋಟೋ ಪ್ರೋಟೋಕಾಲ್ ರಚನೆಯ ಕೆಳಗಿನ ಯಾವ ವರ್ಷದಲ್ಲಿ ಅವರು ಭಾರತದ ಮುಖ್ಯ ಸಮಾಲೋಚಕರಾಗಿದ್ದರು? ಸರಿಯಾದಂಥ ಉತ್ತರ 1997ರಲ್ಲಿ. ಓಕೆ, ಸೊ ಹೆಚ್ಚಿನ ಡೀಟೇಲ್ಸ್ ಮಾಹಿತಿ ಇದರ ಬಗ್ಗೆ ಕೊಟ್ಟಿದ್ದೇನೆ. ಈ ಮಾಹಿತಿ ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಗಮನಿಸಬಹುದು ಏನೇನು ಮಾಹಿತಿ ಇದೆ. ಈ ಎಲ್ಲ ಮಾಹಿತಿಯನ್ನು ನೀಟಾಗಿ ಪಾಯಿಂಟ್ ಔಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟು 7ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಸೊಹ್ರಾಯ್ ಭಿತ್ತಿ ಚಿತ್ರಕಲೆಯು ಕೆಳಗಿನ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ? ನೋಡಿ, ಸೊಹ್ರಾಯ್ ಭಿತ್ತಿ ಚಿತ್ರಕಲೆ ಯಾವ ರಾಜ್ಯ? ಸರಿಯಾದಂಥ ಉತ್ತರ ಜಾರ್ಖಂಡ್. ಆಪ್ಷನ್ ನಂಬರ್ 4 ಸರಿಯಾಗಿದೆ. ಜಾರ್ಖಂಡ್ ರಾಜ್ಯಕ್ಕೆ ಸಂಬಂಧಪಟ್ಟಿದೆ. ಓಕೆ, ಸೊ ಡೀಟೇಲ್ಸನ್ನು ಗಮನಿಸಬಹುದು.
ಯಾಕೆ ಸುದ್ದಿಯಲ್ಲಿತ್ತು ಎಂಬುದು. ಸೊ ಉಳಿದಂಥ ಪ್ರಮುಖ ಕಲೆಗಳನ್ನು ಕೂಡ ಇಲ್ಲಿ ನಾನು ಕೊಟ್ಟಿದ್ದೀನಿ. ಸೊ ನೋಡಿ, ಜಾರ್ಖಂಡ್, ಒಡಿಸ್ಸಾ, ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟಂತೆ. ಜೊತೆಗೆ ಸೊಹರಾಯಿ ಕಲೆಯ ಅದರ ಮೂಲ, ಹಿನ್ನೆಲೆ, ಯಾವ ರಾಜ್ಯದಲ್ಲಿ ಫೇಮಸ್ಸು, ಎಲ್ಲ ನೆನಪಿರಲಿ. ನೆಕ್ಸ್ಟ್ 8ನೇ ಕ್ವಶನ್ ನೋಡಿ, ಕರ್ನಾಟಕದ ಕೆಳಗಿನ ಯಾವ ರಾಜ್ಯದ ವಿದ್ಯಾರ್ಥಿ ರೆಮೋನಾ ಪೆರೇರಾ, ಕರ್ನಾಟಕದ ಯಾವ ಜಿಲ್ಲೆ ಅಂತ ಮಾಡ್ಕೊಳ್ಳಿದ್ದಾನೆ. ಫ್ರೆಂಡ್ಸ್, ಕರ್ನಾಟಕದ ಕೆಳಗಿನ ಯಾವ ಜಿಲ್ಲೆಯ ವಿದ್ಯಾರ್ಥಿನಿಯಾದ ರೆಮೋನಾ ಪೆರೇರಾ 170 ಗಂಟೆಗಳ ನಿರಂತರ ಭರತನಾಟ್ಯದೊಂದಿಗೆ ವಿಶ್ವ ದಾಖಲೆಯನ್ನು ಸೃಷ್ಟಿಸಿದ್ದಾರೆ. ಸರಿಯಾದಂಥ ಉತ್ತರ ಮಂಗಳೂರು. ನೋಡಿ, ಮಂಗಳೂರಿನ ರೆಮೋನಾ ಪೆರೇರಾ ಎಂಬತಕ್ಕಂಥ ಮಹಿಳೆ ಅಥವಾ ವಿದ್ಯಾರ್ಥಿನಿ, ಇವರು ಮಂಗಳೂರಿನವರು. ಭರತನಾಟ್ಯವನ್ನು 170 ಗಂಟೆಗಳ ಕಾಲ ಕಂಟಿನ್ಯೂಸ್ ಸತತವಾಗಿ ಮಾಡಿ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಓಕೆ, ಸೊ ಎಲ್ಲ ನ್ಯೂಸ್ ಪೇಪರ್ಗಳಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು, ನೆನಪಿರಲಿ. ನೆಕ್ಸ್ಟ್ 9ನೇ ಕ್ವಶನ್ ನೋಡಿ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಪ್ರಾಜೆಕ್ಟ್ ಸಿಮನ್ ಎಂಬುದು ಬಾಹ್ಯಾಕಾಶ ನಿಲ್ದಾಣದಲ್ಲಿ ಪರೀಕ್ಷಿಸಲ್ಪಡುತ್ತಿರುವ AI ಗಗನಯಾತ್ರೆಯಾಗಿದೆ. ನೋಡಿ, ಪರೀಕ್ಷಿಸಲ್ಪಡುತ್ತಿರುವ AI ಗಗನಯಾತ್ರೆಯಾಗಿದೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಆಸ್ಟ್ರೋನಾಟ್ ಆಗಿದೆ. ಹಾಗಾದರೆ ಸಿಮೋನ್ ಅಂದ್ರೇನು? ಸೊ ಸಿಮೋನ್ ಅಂದ್ರೇನು ಅಂತ ಕೇಳಿದರೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2 ಸರಿಯಾಗಿದೆ. ಕ್ರೂ ಇಂಟರ್ಯಾಕ್ಟಿವ್ ಮೊಬೈಲ್ ಕಂಪ್ಯಾನಿಯನ್ ಎಂಬುದು ಇದರ ಪ್ರಮುಖ ವಿಸ್ತೃತ ರೂಪವಾಗಿದೆ. ಓಕೆ ನೋಡಿ, ಕ್ರೂ ಇಂಟರ್ಯಾಕ್ಟಿವ್ ಮೊಬೈಲ್ ಕಂಪ್ಯಾನಿಯನ್ ಎಂಬುದು ಸಿಮೋನ್ನ ಫುಲ್ ಫಾರ್ಮ್ ಆಗಿದೆ. ಸೊ ಸಿಮೋನ್ನ ಉದ್ದೇಶವೇನು, ಅದು ಏನು ಕೆಲಸ ಮಾಡುತ್ತೆ, ಈ ಎಲ್ಲ ಡೀಟೇಲ್ಸನ್ನು ಇಲ್ಲಿ ನಾನು ಕೊಟ್ಟಿದ್ದೀನಿ. ಸೊ ನೋಟ್ ಮಾಡ್ಕೊಳ್ಳಿ ಇದನ್ನು. ನೆಕ್ಸ್ಟ್ 10ನೇ ಕ್ವಶನ್ ನೋಡಿ, ಈ ಕೆಳಗಿನ ಯಾವ ಏಜೆನ್ಸಿಗಳು ಇತ್ತೀಚೆಗೆ ಸುದ್ದಿಯಲ್ಲಿರುವ ಸೋಫಿ 2025 ವರದಿಯನ್ನು ಪ್ರಕಟಿಸುವಲ್ಲಿ ಭಾಗಿಯಾಗಿಲ್ಲ? ಸೊ ನೋಡಿ, ಯಾವ ಒಂದು ಏಜೆನ್ಸಿ ಭಾಗಿಯಾಗಿಲ್ಲ ಅಂತ ಕೇಳಿದರೆ WTO ಭಾಗಿಯಾಗಿಲ್ಲ. ಇನ್ನುಳಿದಂತೆ WHO ಆಗಿರ್ಬೋದು, ಸೋಫಿ, ಈ ಎಲ್ಲ ಡೀಟೇಲ್ಸನ್ನು ತಿಳ್ಕೊಂಡು FAO ಆಗಿರ್ಬೋದು, WFP ಇದನ್ನು ಜಾರಿ ಮಾಡಿರ್ತಕ್ಕಂಥದ್ದು. ನೋಡಿ, ವಿಶ್ವಸಂಸ್ಥೆಯ ಸೋಫಿ ವರದಿ. ಓಕೆ, ಹಾಗಾದರೆ ಡೈರೆಕ್ಟಾಗಿ ಕೇಳ್ಬೋದು ನಿಮಗೆ, ಇತ್ತೀಚೆಗೆ ಕೆಳಗಿನ ಯಾವ ಅಂತಾರಾಷ್ಟ್ರೀಯ ಸಂಸ್ಥೆಯು ಸೋಫಿ ವರದಿಯನ್ನು ಬಿಡುಗಡೆ ಮಾಡಿದೆ ಅಂತ. ಸೊ ವಿಶ್ವಸಂಸ್ಥೆ ಬಿಡುಗಡೆ ಮಾಡಿದೆ. 2024ರಲ್ಲಿ ಜಾಗತಿಕ ಜನಸಂಖ್ಯೆಯ 8.2% ಏನಿದೆ ಅಂದರೆ ಸುಮಾರು 720 ಮಿಲಿಯನ್ ಜನರು ದೀರ್ಘಕಾಲದ ಹಸಿವಿನಿಂದ ಬಳಲುತ್ತಿದ್ದರು ಎಂದು ಎತ್ತಿ ತೋರಿಸಿದೆ. ಹಾಗಾದರೆ ಈ ವರದಿಯನ್ನು ಯಾರ್ಯಾರು ಜಂಟಿಯಾಗಿ ಪ್ರಕಟಿಸಿದ್ದಾರೆ? ಸೊ ಮೋಸ್ಟ್ ಇಂಪಾರ್ಟೆಂಟು, ಇದನ್ನು FAO, WFP, IFAD, WHO, UNICEF ಈ ಎಲ್ಲ ಸಂಸ್ಥೆಗಳು ಸೇರಿಕೊಂಡು ಇದನ್ನು ಜಾರಿಗೆ ಮಾಡಿರ್ತಕ್ಕಂಥದ್ದು. ಅಂದರೆ ಈ ವರದಿಯನ್ನು ಬಿಡುಗಡೆ ಮಾಡಿವೆ. ಉದ್ದೇಶ ಇಲ್ಲಿದೆ, ಈ ಡೀಟೇಲ್ಸನ್ನು ಬರ್ಕೊಳ್ಳಿ. ಸೊ ಇದು ಆಗಸ್ಟ್ 1 ಮತ್ತು 2ನೇ ತಾರೀಕಿನ ಪ್ರಚಲಿತ ಘಟನೆ. ಉಳಿದಂಥ ಪ್ರಚಲಿತ ಘಟನೆಗಳನ್ನು ಆದಷ್ಟು ಬೇಗ ನಿಮ್ಮ ಮುಂದೆ ತರ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.